ನೋಡು, ನಾವಿಬ್ರು ಹಿಂಗೆ ನೆನೆಯ ಹೆಂಡ್ತಿಗೆ ಎದ್ರುಕೊಂಡು ಹಿಂಗೆ ಕುಂತ್ಕೊಂಡ್ರೆ ಆಗಕ್ಕಿಲ್ಲ. ನೋಡು ಬೇಬಿ, ನಾವಿಬ್ರುನುವೆ ಮದುವೆ ಮಾಡ್ಕೊಂಡ್ಲೇನೆಯ ಬೇಕು. ಅವಳು ಡಿವೋರ್ಸ್ ಕೊಡ್ತಾಳೋ ಬಿಡ್ತಾಳೋ ಅದೆಲ್ಲ ನನಗೆ ಬೇಕಾಗಿಲ್ಲ. ನಾವಿಬ್ರುನುವೆ ಮದುವೆ ಮಾಡ್ಕೊಳ್ಳೋಣ, ಸರಿನಾ? ಅದು ಮುಂದಕ್ಕೆ ಏನಾಯ್ತದೋ ಆಗಲಿ. ಪೊಲೀಸ್ ಸ್ಟೇಷನ್ಗೆ ಏನೋ ಹೋಗೋದಾದ್ರೆ ನಾನೇನೇ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಪರವಾಗಿಲ್ಲ. ಆ ಮೊಳ್ಳಿ ಬೇಕು ಅಂತ ನೆನೆಯ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಅದು ಮಾಡೋದು, ಇದು ಮಾಡೋದು ಅಂತ ಏನೇನೇನೇನೋ ಮಾಡ್ತಾವಳೆ. ನನಗಂತೂ ಬೇಕಂತ ಹೊಟ್ಟೆ ಉರ್ಸಕ್ಕೆ ಅಂತ ನೆನೆಯ ಇಷ್ಟೆಲ್ಲ ಮಾಡ್ತಾವಳೆ ಅಂತ ನೆನೆಯ ಅನ್ನಿಸ್ತದೆ ನನಗೆ. ನೋಡು, ಇದೆಲ್ಲನೂ ನನಗೆ ನೋಡಿ ಕೇಳಿ ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಬ್ಯಾಡ, ಇದೆಲ್ಲ ನನಗಂತೂ ಬ್ಯಾಡವೇ ಬೇಡ. ನೋಡು, ನಾವಿಬ್ರು ಆದಷ್ಟು ಬೇಗ ಮದುವೆ ಮಾಡ್ಕೊಂಡು ಆದಷ್ಟು ಬೇಗ ನಿನಗೆ ಇಲ್ಲಿಂದ ನಾವು ಆದಷ್ಟು ಬೇಗ ಹೋಗ್ಬಿಡೋಣ, ಬೇಕಾದ್ರೆ ಎಲ್ಲಾದ್ರೂ ದೂರ. ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ಟ್ಯಾಂಡರ್ಡ್ ಆಗಬೇಕು ಅಂತ ಹೇಳ್ಬಿಟ್ಟು ನೋಡ್ತಾವಳೆ. ನೀನು ಹೆಂಗೆ ಹೇಳಿದ್ರೆ ಹಂಗೆ ಅನಿಯ. ನಿನಗೋಸ್ಕರ ನಾನು ಎಷ್ಟೆಲ್ಲ ಮಾಡಿಲ್ಲ ಹೇಳು, ನಿನಗೋಸ್ಕರ ನಾನು ಏನೆಲ್ಲ ಮಾಡಿಲ್ಲ ಹೇಳು. ಹಾಂ, ಇನ್ನು ಇಷ್ಟನ್ನು ಮಾಡಲ್ವಾ? ಯಾರು ಬೇಡ ಅಂದ್ರೂ ನೀನು ಅಂದರೆ ಬೇಕಾದರೆ ಮದುವೆ ಮಾಡ್ಕೊತೀನಿ ನಾನು. ಹಲೋ, ಹಾ, ಈಗ ಬಂದೆ ಬೇಬಿ, ಈಗ ಬಂದೆ. ಹಾ, ಬಂದೆ. ನಾನಾ? ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ ನಾನು, ಈಗಲೇ ಬಂದೆ. ನನ್ನ ಹೆಂಡತಿ ಹತ್ರ ಅದು ಏನು ವ್ಯವಹಾರ ಮಾಡ್ತಾನೋ ಏನೋ, ಏನು ಕತೆನೋ ಗೊತ್ತಿಲ್ಲ. ಹೌದಾ? ಅಲ್ಲೇ ಅವರಾ? ಹಾ, ರಾಧವ್ರೆ, ಹಾ ಹೇಳಿ. ಅಯ್ಯೋ, ನನ್ನ ಹೆಂಡತಿ. ಹಾ, ರಾಧವ್ರೆ, ಹಾ, ನಿಮ್ಮ ಸಿಸ್ಟರ್ ಅಲ್ಲೇ ಇದ್ದಾರಾ? ಅಲ್ಲೇ ಇರಿ, ಬರ್ತೀನಿ. ಕಾರ್ ತಗೊಂಡೇ ಬರ್ತೀನಿ. ಹಾ, ಹೌದೌದು, ಅಲ್ಲೇ ಇರಿ. ಹೌದಾ? ಅಲ್ಲ, ಈಗಲೇ ಮೀಟ್ ಮಾಡಕ್ಕೆ ಬರ್ತೀನಿ ನಾನು. ಈಗಲೇ. ಹೌದಾ? ಅಲ್ಲೇ ಇದ್ದೀರಾ? ಹಾ, ಬಂದೆ. ಇವನೇ ನನ್ನ ಹೆಂಡತಿ ಜೊತೆ ಏನೋ ವ್ಯವಹಾರ ಮಾಡ್ತಾವನಲ್ಲ. ಇವನೇ ಏನಾದರೂ ಬಿಸ್ನೆಸ್ಸು ಅಂತ ಹೇಳ್ಬಿಟ್ಟು ಏನಾದ್ರೂನುವೆ ನನ್ನ ಹೆಂಡತಿ ತಲೆಗಿಲೆ ಏನಾರ ಕೆಡಿಸ್ಬಿಟ್ಟು ಏನಾರ ಮಾಡ್ತಾವನ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಯ್ತಿಲ್ಲ. ಇವನೆಲ್ಪು ಏನಾದ್ರೂನು ತಗೊಂಡವಳು ಏನಾರ ಮಾಡ್ತಾವಳ ಅಂತ ಹೇಳ್ಬಿಟ್ಟು ನನಗೂ ಅರ್ಥನೇ ಆಯ್ತಿಲ್ವಲ್ಲ. ಏನೋ ಇದ್ರೂ ಇರ್ಬೋದೇನೋ. ಛೇ, ಏನು ಮಾಡ್ತಾವ್ರೆ? ನಿಮ್ಮ ಅಣ್ಣ ನೋಡ್ದ? ನಿಮ್ಮ ಅಣ್ಣ ಹೆಂಗೆಂಗೋ ಆಡ್ತಾನೆ. ನಮ್ಮ ಅಣ್ಣನ ವಿಷಯ ನಿಮ್ಗೆ ಯಾಕೆ? ಮೊದಲು ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿ. ನಮ್ಮ ಅಣ್ಣನ ವಿಷಯನ ಪಕ್ಕಕ್ಕಿಡಿ. ನಮ್ಮ ಅಣ್ಣ ಏನಾದರೂ ಮಾಡ್ಕೊಳ್ಳಿ, ನಮ್ಮ ಅಣ್ಣನ ವಿಷಯ ನಮಗೆ ಬೇಕಾಗಿಲ್ಲ. ಮೊದಲು ನಮ್ಮ ವಿಷಯದ ಬಗ್ಗೆ ಯೋಚನೆ ಮಾಡಿ ನೀವು. ನಮ್ಮ ವಿಷಯದಾಗೆ ಯೋಚನೆ ಮಾಡೋ ಅಂಥದ್ದೇನು? ನಮ್ಮ ವಿಷಯದಾಗೆ ಫಿಕ್ಸು. ನಾನು ನೀನು ಮದುವೆ ಮಾಡ್ಕೊಳ್ಳೋದಂತೂ ಫಿಕ್ಸು. ಮತ್ತೆ ಪದೇ ನನ್ನ ಹೆಂಡತಿ ಅದು ಇದು ಅಂತ ನೀವು ಮಾತಾಡಬೇಡಿ. ಅವಳು ಏನಾದರೂ ಮಾಡ್ಕೊಳ್ಳಿ, ಅವಳು ಬಿಸ್ನೆಸ್ ಆದರೂ ಮಾಡ್ಕೊಂಡಿರಿ, ಹಾಳಾಗಾದ್ರೂ ಹೋಗ್ಲಿ, ನಮ್ಗೆ ಯಾಕೆ? ನಮ್ಮ ಪಾಡಿಗೆ ನಾವು ಇರಬೇಕು ತಾನೇ. ಬಿಟ್ಮೇಲೆ ಯಾಕೆ ಯೋಚನೆ ಮಾಡ್ತೀರಾ? ಸುಮ್ಮನೆ ಪದೇ ನೀವು ಅವಳ ಬಗ್ಗೆನೇ ಮಾತಾಡ್ತಾ ಇದ್ರೆ ನನಗೂ ತುಂಬ ಇರಿಟೇಷನ್ ಆಗೋಗ್ಬಿಡುತ್ತೆ ಅಷ್ಟೇನೆ. ಏ ಇಲ್ಲ ಬೇಬಿ, ನಾನು ಮಾತಾಡಲ್ಲ. ಅವಳ ಬಗ್ಗೆ ನಾನು ಏನು ಮಾತಾಡಲ್ಲ. ಸರಿ, ನಮ್ಮ ಅಮ್ಮನ ಹತ್ರ ಒಂದ್ಸಲ ಮಾತಾಡಿ. ಮದುವೆ ವಿಷಯನ ನೋಡೋಣ, ಏನು ಹೇಳ್ತಾರೋ ನೋಡೋಣ. ನೀವು ಸುಮ್ಮನೆ ಹಿಂಗೆ ಇದ್ರೆ ನಮ್ಮ ಅಮ್ಮನೂ ಸುಮ್ಮನೆ ಹಂಗೆ ಇರ್ತಾರೆ ಅಷ್ಟೇನೆ. ನೋಡಿ, ನಿಮ್ಗೆ ಏನಾದರೂ ಬೇಕು ಅಂದರೆ ನೀವು ಮಾತಾಡಲೇಬೇಕು. ಬೇಡ ಅಂತಂದರೆ ಸುಮ್ಮನೆ ಆದರೂ ಪರವಾಗಿಲ್ಲ. ನಿಮಗೆ ಬೇಕು ತಾನೇ ನಾನು, ಮತ್ತೆ ಮಾತಾಡಿ. ಸರಿ, ನಿಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ. ಅಯ್ಯೋ, ಇಲ್ಲಿ ಏನು ನಡೀತಾ ಐತಿ ಅಂತಾನೆ ಅರ್ಥ ಆಗ್ತಿಲ್ಲ. ನನ್ನ ಹೆಂಡತಿ ಡೈವರ್ಸು ಕೊಡ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಏನೇನೇನೋ ಮಾಡ್ತಾವಳೆ. ಏನೇನೋ ಮಾಡ್ತಾವಳೆ, ಅದೂ ಅರ್ಥ ಆಯ್ತಿಲ್ಲ. ಅದು ಏನೇನು ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಒಂದು ದಿಕ್ಕು ತೋರಿಸಿದಂಗೆ ಆಗ್ಬಿಟ್ಟೈತೆ ನನಗಂತೂ. ಏನು ಮಾಡೋದು? ಇವಳನ್ನ ಮದುವೆ ಮಾಡ್ಕೊಂಡ್ಲ, ಅವಳು ಬುದ್ಧಿ ಕಲಿಸ್ಲ. ಆದ್ರೂ ಅವಳೆಲ್ಲ ಸ್ಟ್ಯಾಂಡರ್ಡ್ ಆಗಿ ಬಿಸ್ನೆಸ್ ಎಲ್ಲ ಮಾಡ್ಕೊಳ್ಳೋದು, ಅವಳು ಚೆನ್ನಾಗಿರೋದು ನನಗಂತೂ ಸ್ವಲ್ಪನೂ ಇಷ್ಟ ಆಗಕ್ಕಿಲ್ಲ. ನನಗಂತೂ ಏನಾದರೂ ಮಾಡಬೇಕಲ್ಲ. ಏನಾಯ್ತು ಮಗಳೇ? ನಿಮ್ಮ ಅತ್ತೆ ತಾಕ ಹೋಗಿದ್ದಲ್ಲ, ನಿಮ್ಮ ಅತ್ತೆ ಬಾ ಅಂತ ಹೇಳ್ಬಿಟ್ಟು ಏನಾರ ಕರೆದ್ಲಾ? ಆ, ಕರಿತಾಳೆ. ಹೋದ್ರೆ ಹೋಗ್ಲಿ ಬಿಡು, ಆರಾಮಾಗಿ ಅಲ್ಲೇನೇ ಎಲ್ಲೋ ಒಂಥರ ಸಂದಕ್ಕಿರ್ಲಿ. ನೀವು ಹೆಂಗೋ ಸಂದಕ್ಕಿರಮ್ಮ, ಹೆಂಗೋ ಊರು ಬಿಟ್ಬಿಟ್ಟು ಹೋದ್ರಲ್ಲ, ಹಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತೀನಿ ಅಂತ ಒಳ್ಳೆ ಕೆಲಸ ಮಾಡಿದ್ದೀರಾ. ಊರು ಬಿಟ್ಬಿಟ್ಟು ಹೋಗಿ ನೆಮ್ಮದಿಯಾಗಿರ್ರಿ ಅಂತ ಹೇಳಿದ್ರು. ಇದೇನಮ್ಮಿ, ಅವ ಅಮ್ಮಂಗೆ ಮಕ್ಳನ್ನ ಕಂಡ್ರೆ ಇಷ್ಟ ಇಲ್ವಾ ಏನು? ನನಗಂತೂ ಅರ್ಥ ಆಯ್ತಿಲ್ಲ. ನೋಡು, ಹೆಂಗನ ಮಾಡಿ ನಿನ್ನ ಗಂಡನ ಕರ್ಕೊಂಡು ಹೋಗ್ಬಿಟ್ಟು ಸೇರ್ಕೋಬೇಕಷ್ಟೇ ನೀನು ನಮ್ಮ ಮನೆಗೆ. ನಿಂಗೆ ಬೇರೆ ದಾರಿ ನೀನಿಯಾ ಇಲ್ಲ. ಇನ್ನೇನು ತಾನೇ ಮಾಡೋಕ್ಕಾಯ್ತದೆ? ಹಾಂ, ಬರೋದೇನೋ ಬಂದ್ಬಿಟ್ಟಿದೀಗ. ಮಾನ ಮರ್ವಾದಿ ಹೋದ್ರೂ ಪರವಾಗಿಲ್ಲ, ಸುಮ್ಮನೆ ಆತಾಗ ಹೊಂಟೋಗ್ಬಿಡು. ಮಾನ ಮರ್ವಾದಿ ಹೋದ್ರೂ ಇನ್ನೇನು ಮಾಡೋಕ್ಕಾಯ್ತದೆ? ಮಾನ ಮರ್ವಾದಿ ಬಿಟ್ಬಿಟ್ಟು ಕೂಲಿ ಕೆಲಸ ಮಾಡ್ತಾ ಇದೆಯಾ ಇವಾಗ? ಅದನ್ನು ಗೆಪ್ತಿ ಮಾಡಿಕ. ಇದೆಲ್ಲನೂ ಬೇಡ, ಮನೆಗೆ ಹೋಗ್ಬಿಟ್ಟು ಮನೆ ಸೇರ್ಕ, ಸರಿನಾ? ಏನೋ ಒಂದು ಮಾಡು. ಇಲ್ಲಿ ನಮ್ಮ ಮನೆಯಾಗಿದ್ರೆ ಒಣಗಣೆಸ ಅಷ್ಟೇ ಏನಿಯಾ, ಊಟನೂ ಇಲ್ಲ, ತಿಂಡಿನೂ ಇಲ್ಲ, ಏನೂ ಇಲ್ಲ. ಕೂಲಿ ಮಾಡ್ಕೊಂಡು ಏನಿಯಾ ತಿನ್ಬೇಕಾಯ್ತದೆ? ಯೋಚನೆ ಮಾಡು. ಅಮ್ಮ, ನನ್ನ ಗಂಡಂಗೆ ಹೇಳ್ತೀನಿ ರಮ್ಮ, ಬರಲಿ ನನ್ನ ಗಂಡ. ಅಲ್ಲ ಕಣಮ್ಮ, ಅಲ್ಲಿ ಇದ್ದಾಗ ಹೆಂಗಿದ್ದ ಗೊತ್ತೇನಮ್ಮ? ನಮ್ಮ ಅತ್ತೆ ಮಾವನ ಭಯಕ್ಕೋ ಏನೋ ಗೊತ್ತಿಲ್ಲ, ಗಡ ನಡಿಕೊಂಡು ಕರೆಕ್ಟಾಗಿ ಏನೇ ಇದ್ದ. ಅವ್ರ ಭಯಕ್ಕೋ ಏನೋ ಗೊತ್ತಿಲ್ಲ. ಆದರೆ ಇವಾಗ ನೋಡಿದ್ರೆ ಯಪ್ಪ, ಹೆಂಗೆ ಸಿಕ್ಕರು ಹಂಗೆ ನೀನು ಆಡೋದು ಕಲ್ತ್ಬಿಟ್ಟವ್ರೆ. ನಮ್ಮ ಅತ್ತೆ ಅಲ್ಲಿ ಬೆದರ್ಸ್ಕೊಂಡು ಸಂದಕ್ಕೆ ಇಕ್ಕೊಂಡಿತ್ತು ನನ್ನ ಗಂಡನ. ಇಲ್ಲಿಗೆ ಬಂದ್ಮೇಲೆ ನನ್ನ ಮಾತೇ ಕೇಳೋದಿಲ್ವಲ್ಲಮ್ಮ ನನ್ನ ಗಂಡ. ಹೆಂಗೆ ಸಿಕ್ಕರು ಹಂಗೆ ನೀ ಆಡೋಕೆ ಶುರು ಮಾಡ್ಕೊಬಿಟ್ಟವನೇ. ಅಯ್ಯೋ, ಇನ್ನು ಎಷ್ಟು ದಿನ ಆಡ್ತಾನೆ ಹಿಂಗೇನಿಯಾ? ನೋಡು ಮಗಳೇ, ಸುಮ್ಕೇನಿಯಾ ಕರ್ಕೊಂಡು ಹೊಂಟೋಗ್ಬಿಡು ಅಷ್ಟೇ. ಶಾನೆ ಏನು ಇದು ಮಾಡ್ಕೊಂಡು ಕುಂತ್ಕೊಂಡು ಇದು ಮಾಡಕ್ಕೆ ಹೋಗ್ಬೇಡ. ಬರ್ರಿ, ಬ್ಯಾರೆ ಇದ್ರೆ ಏನು ಅನ್ಕೊಳಕ್ಕಿಲ್ಲ ಜನ. ಬರ್ರಿ ಹೋಗನಿ ನಾವುನುವೆ ಅಂತ ಹೇಳ್ಬಿಟ್ಟು ಏನೋ ಒಂಚೂರ್ನ ಎಸ್ ಮಾಡ್ಬಿಟ್ಟು ಕರ್ಕೊಂಡು ಹೊಂಟ್ಬಿಡು ಸುಮ್ಕೇನೆ. ಇಲ್ಲಿದ್ರೆ ಊಟ ಬಟ್ಟೆ ಏನೂ ಇರೋಕ್ಕಿಲ್ಲ ಮಗಳೇ, ಸುಮ್ಮನೆ ಕಷ್ಟ ಆಗ್ಬಿಡ್ತದೆ. ನಾನು ಬದುಕ್ತಿರೋದೇನೆ ನೀನು ಕಷ್ಟ ಇಲ್ಲಿ. ನಿನಗೂ ಗೊತ್ತು ನಾನು ಎಷ್ಟು ಕಷ್ಟದಾಗ ಬದುಕ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಅಂತದ್ರಾಗ ಇವಾಗ ನೀನು ಬಂದಿಲ್ಲೇ ಕುಂತ್ಕೊಂಡ್ರೆ ಹೆಂಗೆ ಹೇಳಮ್ಮಿ? ಕತೆ ನೀನೇ ಯೋಚನೆ ಮಾಡು, ಹೆಂಗಾಯ್ತದ ನಮ್ಮ ಕತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೇಳಿದ್ದು ಹೊಂಟ್ಬಿಡು ನೀನು ಅಂತ ಹೇಳಿ. ಆದ್ರೂ ಕಣಮ್ಮ, ನಮ್ಮ ಅತ್ತೆ ನೀವು ಬದುಕಿ ಬಾಳಿ ತೋರಿಸಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಹೇಳ್ತು ಕಣಮ್ಮ. ನೀವು ಬದುಕಿ ಬಾಳಿ ತೋರಿಸ್ಬೇಕು ನೀವು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಲೈ ಲೈ ಪ್ರೇಮಿ ರೀ, ಏನ್ರಿ ಇದು ನಿಮ್ಮ ಯಾಸ?
ಕುಡ್ಕೊಂಬಿಟ್ಟು ಬಂದಿದ್ದಂಗಿದ್ದೀರಾ ಮನೆಗೆ? ಲೇ ಪ್ರೇಮಿ, ಎಲ್ಲೇ ಹೋಗಿದ್ದೆ ಬೆಳಿಗ್ಗೆ ಇದ್ದ ನಿನ್ನ ಹುಡುಕಿ ಸುಸ್ತಾಗಿ ಹೋಗ್ಬಿಟ್ಟೆ ನಾನಂತೂನುವೆ. ಎಲ್ಲೋಗಿದ್ದೆ ಮರಿಯಾಳಿ ನೀನು? ಹಬ್ಬಬ್ಬ, ಹುಡುಕಿ ಸಾಕಾಗೋಯ್ತು. ಬೀದಿ ಸುತ್ತಾಗೋಯ್ತೀಯ ನೀನು. ಮನೆಗಿರೋದ್ ಬಿಟ್ಬಿಟ್ಟು ಬೀದಿ ಸುತ್ತೀಯ ಮಳ್ಳಿ. ಬರೇ ಗಂಡಗ್ ನೋಡ್ಬೇಕು, ಗಂಡನ್ ಗಡಿಗೆ ಬೇಸಾಕ್ಬೇಕು, ಗಂಡನ್ ಸಂದಾಗ ಸತ್ಕಾರ ಪಡ್ಬೇಕು ಅನ್ನೋದೇನಿಲ್ಲ. ಸುಮ್ಕೆ ರೆಡಿಯ ಹೋಯ್ತಿರ್ತಾಳೆ ಬನಿಯಾಳಿ. ಯಾರ ಮಾತು ಕೇಳಕ್ಕಿಲ್ಲ, ಏನಿಲ್ಲ. ಎಲ್ಗೆ ಹೋಗಿದ್ದೆ? ಅಯ್ಯೋ 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 ಅಯ್ಯೋ, ಕುಡ್ಕೊಂಬಿಟ್ಟು ಬಂದಿದ್ದಲ್ದೇನೇನಿಯ ನನ್ಗೇನಿ ಆವಾಜ್ ಹಾಕ್ಬಿಟ್ಟು ಎಲ್ಗೋಗಿದ್ದೆ ಎತ್ತ ಅಂತ ಹೇಳ್ಬಿಟ್ಟು ನನ್ನೇನಿಯ ಕೇಳ್ತಾ ಇದ್ದೀರಾ ನೀವು? ಯೋನ್ರಿ ಇದು ನಿಮ್ ಕತೆ? ಯೋನ್ರಿ ಹಿಂಗೆಲ್ಲ ಮಾಡ್ತಾ ಇದ್ದೀರಾ? ಕುಡ್ದಿರ್ಲಿಲ್ಲ ಎಂದೂನುವೆ. ಈಗ ನೋಡಿದ್ರೆ ಕುಡ್ಕೊಂಬಿಟ್ಟು ಧೈರ್ಯವಾಗಿ ಮಂತಕ್ಕೆ ಬಂದ್ಬಿಟ್ಟಿದ್ರಲ್ಲ. ಈ ಕಂತ್ರಿ ಬುದ್ಧಿ ಯಾವಾಗಿಂದ ಕಲ್ತ್ರಿ ನೀವು? ಸಂದಕ್ಕೆ ಇದ್ರಲ್ಲ ನೀವು? ಯಾಕಿಂಗಾದ್ರಿ? ಯಪ್ಪ ದೇವ್ರೆ, ಮೊದ್ಲು ನೋಡಿದ್ರೆ ಏನು ತಿಳಿಯಕ್ಕಿಲ್ಲ ಹಂಗಿದ್ರಿ. ಈಗ ನೋಡಿ ಬಂದಿದ ತಕ್ಷಣ ಇಲ್ಲ ಮನೆಗೆ ಬಂದು ಒಂದು ವಾರ 15 ದಿನಕ್ಕೆ ಕುಡಿಯೋಕೆಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ರಲ್ಲ. ಇರಿ, ನಿಮ್ಗೆ ಹಿಂಗೆ ಆದ್ರೆ ಸುಮ್ಮನೆ ಬಿಡಕ್ಕಿಲ್ಲ ನಿಮ್ಮನ್ನ. ನಡೀರಿ, ನಿಮ್ಗೆ ಅಮ್ಮಂಗೆ ಮಾಡಿಸ್ತೀನಿ. ಲೇ ಪ್ರೇಮಿ, ಏನೇ ಮಾತಾಡ್ತಿದ್ದೀಗ ಪ್ರೇಮಿ? ಏನ್ ಅನ್ಕೊಬಿಟ್ಟಿದೀಯ ನಿನ್ನ? ಡೈರೆಕ್ಟ್ ಸುಬ್ರಿ ಅಂತ ಅನ್ಕೊಬಿಟ್ಟಿದೆ ನಿನ್ನ. ಲೇ ಮಳ್ಳಿ ಮಿಂಚುಳ್ಳಿ, ನಿನ್ನದು ಸುಬ್ಗೆ ಬಿಡಕ್ಕಿಲ್ಲ ಕಡೆ. ಅಡುಗೆ ಮಾಡಿ ಅಂದ್ರೆ ಯಾಕೆ ಕುಡ್ದೆ ಅಂತ ಹೇಳ್ತಿದ್ದೀನಿ. ನಾನೇನೆ ಕುಡ್ದಿದ್ದೀನಿ. ನಾನು ಕುಡಿಯೋಕೆಲ್ಲ ಏನೇ ಬರ್ತದೆ ಮಳ್ಳಿ. ಎಲ್ಲೇ ಹೋಗಿದ್ದೆ? ಹಾಳಾಗ್ ನೆಗುದ್ ಬಿದ್ದೆಲ್ಲ ಹೋಗಿದ್ದೆ. ಅದನ್ನ ಕೊಟ್ಕೊಂಡು ನಿಮ್ಗೇನಾಗ್ಬೇಕು? ಅಯ್ಯಪ್ಪ ರೀ, ಅಯ್ಯೋ ಮಗಳೇ. ಗಂಡುಗೆ ಎದುರು ಬಾಧಿಸ್ತೀಯನೆ ಮಳ್ಳಿ. ಅಡುಗೆ ಬೇಸಾಕ್ ಹೋದ್ರೆ ಬೇಸಾಕ್ಬೇಕು. ಸೂಬ್ಗೆ ಇಲ್ದಿದ್ದೆಲ್ಲ ಮಾತಾಡ್ಬಾರ್ದು. ಗಂಡ ಗಿವ್ ಮಿ ರೆಸ್ಪೆಕ್ಟ್. ಓಹೋ, ಸ್ಯಾನೆ ಆಯ್ತು ಇದು. ಹೋಗು, ಏನಾರ ಚಿಕನ್ ಮಾಡ್ಕೊಬಿಟ್ಟು ಬಾ. ಹೋಗ್ ತಿನ್ಬೇಕು ಅನ್ನಿಸ್ತೈತೆ. 10 ರೂಪಾಯಿ ದುಡ್ಕೊಂಬಿಟ್ಟು ತಂದಾಕಿಲ್ಲ. 10 ರೂಪಾಯಿ ಏನಕ್ಕೂನ್ವೆ ಕಷ್ಟ ಸುಖಕ್ಕೆ ಅಂತ ಕೊಟ್ಟಿಲ್ಲ. ಈಗ ಇದ್ ಮನೆನ ಕಾಸಿಲ್ಲ, ಏನೂನ್ವೆ ಇಲ್ಲ. ಇದ್ದಕ್ಕಿದ್ದಂಗೇನಿ ಇವಾಗ ನಿನ್ಗೆ ಎಲ್ಲಿಂದ ಮಾಡಕ್ಲಿ ನಾನು ಚಿಕನ್ ಎಲ್ಲನೂವೆ? ಮನೆನಾಗೇನ್ ಕುಣಿತಾವ ಕೋಳಿಗಳು? ಯಾರ್ರೀ ಇದ್ಯಾಕ್ರಿ ಹಿಂಗ್ ಹೊಡಿತಾ ಇದ್ದೀರಾ? ನನಗೆ ಎದುರು ಮಾತಾಡೋರು ಅನ್ಕೊಂಡ್ರೆ ಇರಿಟೇಷನ್. ನನಗೆ ಇರಿಟೇಷನ್ ಆಯ್ತದೆ, ಎದುರು ಮಾತಾಡಬಾರ್ದು. ನಮ್ಮಮ್ಮ ನಿನ್ನ ಓದಿರೋಳು ಅಂತ ಗಂಟ ಹಾಕ್ತಲ್ಲ. ಏನೇ ನೀನು ಓದಿ ತೊಳ್ಳಾಗ್ತಿರೋದು? ಹೋಗಿ ಒಂದು ಕೋಳಿಯ ದುಡ್ಕೊಬಿಟ್ಟು ತಂದು ಕೂಡ ಅಷ್ಟು ಯೋಗ್ಯತೆ ಇಲ್ವೇ ನಿನಗೆ ಮನಿಯಾಳಿ? ಹೋಗೆ ಏನಾರ ಮಾಡ್ಕೊಬಿಟ್ಟು ಬಂದ್ರೆ ಬದಿಕತಿಗ, ಇಲ್ಲ ಅಂದ್ರೆ ಅಷ್ಟೇ ನೀಯ. ನೋಡೋ, ರೂಮ್ಗೆ ಹೋಗಿ ಮನಿ ಕಂಡಿರ್ತೀನಿ. ಅರ್ಧ ಗಂಟೆಗೆ ಎಲ್ಲ ರೆಡಿ ಮಾಡ್ಕೊಂಡು ತಗೊಬಿಟ್ಟು ಬರ್ಬೇಕು. ಇಲ್ಲ ಅಂದ್ರೆ ಅವ್ರ ಅಜ್ಜಿ ಕತೆನೆ ಬೇರೆ ಉಳ್ಳೋಯ್ತವೆ. ಸರಿನಾ? ಇರೋ ಮಾಡ್ತೀನಿ. ನೀವು ಮನೆಗೆ ಸಾಮಾನ್ ತಂದಾಕಿಲ್ಲ, ಮನೆಗೆ ಏನು ಇಲ್ಲ. ಕೋಳಿ ಮಾಡಕ್ ಅಂದ್ರೆ ಎಲ್ಲಿಂದ ಮಾಡಕ್ಲಿ ನಾನು? ಯವ್ವ, ದುಡ್ದಾಕ ಗಂಡ್ಸುನುವೆ ಇಷ್ಟು ಚೆನ್ನಾಗಿ ಕೇಳಕ್ಕಿಲ್ಲ. ಅದ್ ಮಾಡು ಇದ್ ಮಾಡು ಅಂತ ಹೇಳ್ಬಿಟ್ಟು ನೀವು ನೋಡಿ ಕುಣ್ಕೊಂಡು ಹೆಂಗೆ ಕೇಳಿರೆ ಅದ್ ಮಾಡು ಇದ್ ಮಾಡು ಅಂತ ಹೇಳ್ಬಿಟ್ಟು ಎಲ್ಲಿಂದ ಮಾಡ್ಲಿ ನಾ ಅಂತಾನೇನಿಯ? ನಮ್ಮ ಮನೆಗೇನು ನಮ್ಮ ಅಮ್ಮ ಏನು ದುಡ್ದ್ಬಿಟ್ಟು ಮಡ್ಗೈತಾ? ಇಲ್ಲಾಂದ್ರೆ ಏನ ಮಡ್ಗೈತಾ ಹೇಳು? ಇದು ಒಳ್ಳೆ ಸಂದ ಕೇಳ್ತಿರಲ್ಲ ನೀವಂತೂನುವೆ. ಇಲ್ಲ, ಹೋಗಿ ಸುಮ್ಕೇನೆ. ಏನಾರ ಮಾಡಕ್ಲಿಲ್ಲ ಅಂತಾನೆ ಆಮೇಕಿಂದ ಬರ್ತೀನಿ. ಬೀದಿನಾಗ ನಿಂತ್ಕೊತೀನಿ. ನಿನಗೆ ಬೀದಿನಾಗ ನಿಂತ್ಕೊಂಡು ಮಾತಾಡ್ತೀನಿ ಮಳ್ಳಿ. ಅತ್ತೆ, ವೈಡಿಯರು ಅತ್ತೆ, ನಿನ್ನ ಮಗಳನ್ನ ಬೆಳೆಸಿದ್ಯಾ ಕತ್ತೆ. ಕತ್ತೆ ತರ ಬೆಳೆಸಿದಿರ ಮಗಳನ್ನ. ನ್ಯಾಯವಾಗಿ ಸುಧವಾಗಿ ಬೆಳೆಸಿಲ್ಲ, ಏನಿಲ್ಲ. ಗಂಡಂಗ್ ಮರ್ವಾದಿ ಕೊಡೋದೇನು ಅಂತ ಗೊತ್ತಿಲ್ಲ. ಹೆಂಗ್ ಮರ್ವಾದಿಯ ಕೊಡ್ತಾರೆ ನಿಮ್ಗೆ ಗೊತ್ತಿಲ್ಲ. ನೋಡಿ ಅತ್ತೆ, ನಂಗೆ ಕೋಳಿ ಬಾಡು ಅಂತ ಹೇಳಿದ್ರಲ್ಲ, ಬಾಡ್ಬೇಕಷ್ಟೇ ನೀನಿಯ. ಡೈರೆಕ್ಟ್ ನಿದ್ದೆ ಬರ್ತೈತೆ. ಹಿಂಗೋಗಿ ಹಂಗ್ ಮನಿ ಕತ್ತೀನಿ ಮಾಡ್ಬೇಕು ಅಷ್ಟೇನೆ. ಅಳಿ ಅಂದ್ರೆ ಹಿಂಗೆಲ್ಲ ಕುಡ್ಕೊಂಬಿಟ್ಟು ಬರೋದು ತಪ್ಪು. ಅಳಿ ಅಂದ್ರೆ ಹಿಂಗೆಲ್ಲ ಕುಡ್ಕೊಂಬಿಟ್ಟು ಬರ್ಬಾರ್ದು. ನಿಮಗೆ ಹೇಳೋದೆಲ್ಲ ತೆಪ್ಪು ಅತ್ತೆ. ಈಗೆಲ್ಲ ನೀವು ಮಾತಾಡ್ಬಾರ್ದು. ನೀವು ದೊಡ್ಡವರು, ನೀವೆಲ್ಲ ನಮಗೆ ದೇವ್ರಿದ್ದಂಗೆ. ಹಿಂಗೆಲ್ಲ ನೀವು ಮಾತಾಡ್ಬಾರ್ದು. ಇರುತ್ತೆ, ನಂಗೆ ಹೊಸಿ ಕೆಲಸ ಐತೆ, ನಿದ್ದೆ ಮಾಡೋ ಕೆಲಸ ಮುಗಿಸ್ಕೊಬಿಟ್ಟು ಬರ್ತೀನಿ. ಮಗಳು ಕೋಳಿ ಸಾರು ಮಾಡಿಸಿರ್ರಿ ಕಡತ್ತೆ, ಸರಿನೇ? ಅಯ್ಯೋ 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 ಅಯ್ಯೋ, ಎಂದೂ ಕುಡಿದಿರ್ಲಿಲ್ಲ, ಎಂದೂ ಮಾಡ್ತಿರ್ಲಿಲ್ಲ. ಇದು ಯಾಕೆ ಹಿಂಗ ಕಿತ್ತೋಗಿರೋ ಚಟ ಬಂದ್ಬಿಡ್ತು ನಿಮ್ಗೆ? ನಾಕಾಣಿ ಇಂಥ ಚಟನ ನಾನು ಕಂಡಿಲ್ಲ, ನೋಡಿಲ್ಲ, ಮಾಡಿಲ್ಲ. ಇದೆಲ್ಲ ಯಾಕೆ ಬೇಕಾಗಿತ್ತು ನಂಗಂತೂನುವೆ? ಅಯ್ಯೋ ಮಗಳೇ, ಅಯ್ಯೋ. ಅದೇ ನೀವು ತರ ಸದ್ದಾಗ ಆಕ್ಟಿಂಗ್ ಮಾಡ್ತೀರ ಕಡತ್ತೆ, ಬುದ್ಧೆ ಕಡತ್ತೆ. ಆಮೇಗಿಂದ ಒಂದ್ ರೌಂಡ್ ನಿದ್ದೆ ಮಾಡ್ಬಿಟ್ಟು ಬಂದು ಆಮೇಗಿಂದ ಮಾತಾಡ್ತೀನಿ ನಾನು. ಬರ್ಲಾ ಅತ್ತೆ? ಬರ್ಲಾ? ಟಾಟಾ ಬಾಯ್ ಬಾಯ್ ಕಡತ್ತೆ. ಅಯ್ಯೋಯ್ಯಯ್ಯೋ, ನನ್ ಗಂಡ ಕಲಿಬಾರ್ದೆಲ್ಲ ಕಲಿತಾವನೆ ಕಣಮ್ಮ. ಅಲ್ಲ ಕಣಮ್ಮ, ಆ ಮನೆಯಾಗಿದ್ದಾಗ ಒಂದಿನ ಕುಡ್ಕೊಂಬಿಟ್ಟು ಬಂದನಲ್ಲ, ಎಷ್ಟು ಕ್ಲೀನಾಗಿ ನೀಟಾಗಿತ್ತಿದ್ದ. ನಾನೇನಿಯ ಇವನು ಹಿಂಗ ನನ್ನ ಗಂಡ ಅಂತ ನಾನೇ ಆಶ್ಚರ್ಯ ಪಡ್ತಾ ಇದ್ದೆ. ಬೇಕಾದ್ರೆ ಇವನು ನನ್ನ ಮೊದಲನೇ ಮೈದ ಬೇಕಾದ್ರೆ ದೌಲತ್ ಮಾಡ್ತಿದ್ದ. ಅಯ್ಯ, ನನ್ನ ಗಂಡ ದೇವ್ರಿದ್ದಂಗಿದ್ದ. ನಮ್ಮ ಊರಿಗೆ ಬಂದು ನಮ್ಮ ಊರು ಹುಡುಗರೆಲ್ಲ ಕೆಡಿಸ್ಬಿಟ್ರಲ್ಲಮ್ಮೋ, ನನ್ನ ಗಂಡನ ಕೆಡಿಸ್ಬಿಟ್ರು. ನನ್ನ ಗಂಡ ನನಗೆ ಹೊಡಿತಾವನಲ್ಲಮ್ಮೋ. ಇವಾಗ ಏನು ಮಾಡಲಿ? ಈ ಮನೆ ಬಿಟ್ಟು ಹೋಗ್ಬೇಕು ಅಂದರೆ ಇವನನ್ನು ಕರ್ಕೊಂಡು ಹೋಗ್ಬೇಕು. ಈ ಕುಡ್ದು ನನ್ನೇ ಹೊಡಿತಾವನಿ. ಈಗ ಹೋಗಿ ಏನು ಅಂತ ಮಾತು
ಮಾತಾಡ್ಲಿ ಕಣಮು. ನಾನೇ ತಪ್ಪು ಮಾಡ್ಬಿಟ್ನೇನೋ ಮನೆಯಿಂದ ಕರ್ಕೊಂಬಿಟ್ಟು ಬಂದ್ಬಿಟ್ಟು. ಹ್ಞೂ ಕಣಮಿ, ನಿಮ್ಮ ಅತ್ತೆ ಭಾಳ ಸ್ಟ್ರಿಕ್ಟಾಗಿ ಮಡಿಕೊಂಡಿದ್ಲು ಅಂತ ಅನ್ನಿಸ್ತದೆ. ಅದಕ್ಕೆ ಯಾ ನೋಡು ಯಾವ ಅವತಾರನೂ ಆಡ್ತಿದ್ದಂಗೆ ನೆಟ್ಟಗಿದ್ದ. ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ನಮ್ಮನ್ನೇ ಎದುರಿಸ್ಕೊಂಡು ಬೆದರ್ಸ್ಕೊಂಡು ಅವನಲ್ಲ. ಅದಕ್ಕೆ ಹಿಂಗೆ ಆಡ್ತಿರೋದು ಕೊಂತ್ರಿ ನನ್ನ ಮಗ. ನೋಡು ಎದುರಿಸ್ಕೊಂಡು ಬೆದರ್ಸ್ಕೊಂಡು ನೀವೆಲ್ಲನೂ ಜಾಸ್ತಿ ದಿನ ಉಳಿಯೋಕ್ಕಿಲ್ಲ ಮಗಳೇ. ನಿಮ್ಮ ಅತ್ತೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಿನ್ನ ಗಂಡ ನಿನ್ನ ಕತೆ ಅಷ್ಟೇ ಮುಗಿಸ್ತಾನೆ. ಹಿಂಗೆ ಆಡ್ಕೊಂಡು ಇದ್ಬಿಟ್ರೆ ನೀಲ್ಲಿ ಯಾರಿಗೂ ಎದುರ್ಕೊಳಕ್ಕಿಲ್ಲ. ನಿಮ್ಮ ಅತ್ತೆ ಹೆಂಗೆ ಮಡಿಕೊಂಡಿದ್ಲು ಅಂತ ಈಗ ಅರ್ಥ ಆಯ್ತೈತೆ. ಹೆಂಗೋ ಸ್ಟ್ರಿಕ್ಟಾಗಿ ಮಡಿಕೊಂಡಿದ್ಲು. ನಾವೇ ಕರ್ಕೊಂಬಿಟ್ಟು ಬಂದ್ಬಿಟ್ಟು ಇಲ್ಲಿ ಹಾಳು ಮಾಡ್ಬಿಟ್ವೇನೋ ಅಂತ ಅನ್ನಿಸ್ತದೆ. ನಾಳೆ ಕುಡ್ದಿದ್ದೆಲ್ಲ ಇಳಿದ್ಮೇಲೆ ಒಂತ ಕೂರಿಸ್ಕೊಂಡು ನೈಸ್ ಮಾಡ್ಬಿಟ್ಟು, ರೀ ಅಲ್ಲಿ ಅತ್ತೆ ಒಬ್ಬರೇ ಅವರೇ, ಬರ್ರಿ ಹೋಗೋಣ, ಸುಮ್ಕೆ ಸಂದಕ್ಕಿರಕ್ಕಿಲ್ಲ, ಅತ್ತೆಗೂ ಮಗನ ನೋಡಬೇಕು ಅಂತ ಆಸೆ ಇರ್ತದೆ, ಬರ್ರಿ ಹೋಗೋಣ ಅಂತೇಳ್ಬಿಟ್ಟು ಒಂಚೂರು ನೈಸ್ ಮಾಡು ಸರಿನಾ. ನೈಸ್ ಮಾಡಿದ್ರೆ ಅವಾಗ ಗೊತ್ತಾನೆ, ಕರ್ಕೊಂಡು ಹೊಂಟ್ಬಿಡು ಇಲ್ಲಿಂದ. ಆದ್ರೂ ಇಂಥ ಕುಡಿದು ತೂರಾಳ ಬುದ್ಧಿ ಯಾಕಮ್ಮ ಬಂದು ನನ್ನ ಗಂಡಂಗೆ ಎಂದೂ ಇಂಥ ಕೆಲಸ ಮಾಡ್ತಿರ್ಲಿಲ್ಲ. ಆದರೆ ಇವಾಗ ಕುಡಿದು ತೂರಾಳ ಬುದ್ಧಿ ಬೇರೆ ಕಲ್ತ್ಬಿಟ್ಟವನಿ. ಇನ್ನು ನನ್ನ ಕತೆ ಪಿನಿಸ್ ಅಷ್ಟೇನೇನಿಯ. ಇವಾಗ ಕೋಳಿ ಮಾಡು ಅಂತ ಹೇಳ್ತಾನೆ. ಕೋಳಿ ಎಲ್ಲಿಂದ ತಗೊಬಿಟ್ಟು ಬರೋಣ, ಕಾಸೆ ಗೊತ್ತಿಲ್ವಲ್ಲ. ನೆನ್ನೆ ಕೂಲಿ ಮಾಡ್ಕೊಂಬಿಟ್ಟು ತಂದಿರೋ ಕಾಸಿಗೆ ಏನೇ ಮಾಡೋಕ್ಕಾಯ್ತದ? ನೀನೇ ಯೋಚನೆ ಮಾಡು. ಎಂಥ ಕೆಲಸ ಮಾಡ್ಬಿಟ್ಟು ನಮ್ಮ ಅತ್ತೆ ಮನೆಯಾಗೆ ನೀನೇ ಸಂದಾಕಿರೋದು, ಇಲ್ಲಿಗೆ ಬಂದ್ಬಿಟ್ಟೆ ಹಾಳಾಗಿ ಹೋಗ್ಬಿಟ್ಟೆ. ಈ ಕೋಳಿ ಎಲ್ಲಿಂದ ತಗೊಂಬಿಟ್ಟು ಬರಲಮ್ಮ? ನೋಡಮ್ಮಿ, ಎಲ್ಲಿಂದನೂ ತೋರ್ಬೇಡ, ಬಾಕ್ಲಾಕೊಂಡು ನಾವು ಈಚೆ ಕಡೆ ಹೊಂಟೋಗೋಣ. ಒಳಗಡೆ ಕೂತ್ಕೊಂಡು ಕಿರಿಚ್ಕೊಂಡು ಏನಾರ ಮಾಡ್ಕೊಂಡ್ಲಿ. ತಿಂತಾನ ತಿನ್ಲಿ, ಎದ್ದೋಯ್ತಾನ ಎದ್ದೊಳ್ಳಿ. ಗೊತ್ತಿಲ್ಲ, ದುಡ್ಕೊಂಡು ಬರೋಕ್ಕಿಲ್ಲ. ಕೋಳಿ ಸಾರು ಬೇಕು, ಮಟನ್ ಸಾರು ಬೇಕು ಅಂತಂದ್ರೆ ಏನು ರೇಟ್ ಏನು ಹೊಸಿ ಆಯ್ತದ? ಎಷ್ಟು ಆಗಕ್ಕಿಲ್ಲ ಹೇಳು. ಏನು ಹೊಸಿ ಆಗಂಗಿದ್ರೆ ಏನು ಅನ್ಬೋದು. ಯೋಸ್ ಆಯ್ತದೆ, ನೀನೇ ಯೋಚನೆ ಮಾಡು. ಈ ಕೋಳಿ ಸಾರು ಅಂದ್ರು ಎಲ್ಲರೂ ಒಂದು 300 ರೂಪಾಯಿನ ಬೇಕು ಕಣಮ್ಮ. ಎಲ್ಲಿಂದ ತರನ? ನನ್ನ ಗಂಡನ ಬಾಕ್ಲಾಕೊಂಡು ರೂಮ್ ಬಾಕ್ಲಾಕೊಂಡು ಬಾ ನೆಟ್ಟಿಗೆ ಈಚೆ ಕಡೆ ಬಂದ್ಬಿಡೋಣ. ಇಲ್ಲಾಂದರೆ ಕಿರ್ಚಾಡಿ ಹೊಡೆದಾಡಿ ಬಡ್ದಾಡಿ ಎಲ್ಲ ಮಾಡ್ತಾನೆ, ನನಗೆ ಆವಾಜ್ ಆಗ್ತಾನೆ. ಇದೆಲ್ಲ ಬೇಕಾ ನನಗೆ? ಬೇಡ ಕಣಮ್ಮ, ಬಾ ಅದೇ ಕೆಲಸನೇ ನೀಯ ಮಾಡೋಣ. ಸರಿ, ನೀನು ಒಳಗಡೆ ಹೋಗಿ ನೋಡೋಗು. ಮಲಗಿಲ್ಗಿದ್ರೆ ಒಳಗಡೆ ಮನೆ ಕಡಿದ್ರೆ ನೀಟಾಗಿ ಚಿಲ್ಕಾಕೊಂಬಿಟ್ಟು ಬಾ ಹೋಗು. ಇಲ್ಲಾಂದರೆ ಕೋಳಿ ಸಾರು ಗೀಳಿ ಸಾರು ಅಂತ ತಲೆ ತಿಂತಾನೆ. ಹೋಗಮ್ಮಿ, ನೆಟ್ಟಗೆ ಸುಮ್ಕೆ ಹೋಗು. ಥೋ, ಯಾಕನ ಬಂದುವ ಇಲ್ಲಿಗೆ? ನಾನು ಹೆಂಗೋ ನೆಮ್ಮದಿ ತಿನ್ಕೊಂಡು ಮನೆ ಕತ್ತಾ ಇದ್ದೆ. ಇವ್ರು ಬಂದಾಗಿಂದ ಮನೆಯಾಗ ನೆಮ್ಮದಿ ಇಲ್ಲ, ಏನೂ ಇಲ್ಲ. ಥೂ.